ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ನೋಡ್ರಿ, 15ನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸು ಮಾಡಿದ್ದಾರೆ. 5,495 ಕೋಟಿ ರೂಪಾಯಿ. ಅದನ್ನ ತಗೊಳ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ್ಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿಗೆ. ಅದ್ರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಶಿಫಾರಸು ಮಾಡಿರೋದು. ಕೇಳಿ ಗ್ರಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ, ಶಿಫಾರಸು ಮಾಡಿರೋದು. ಅದು ಹೇಳ್ಬಾರದ? ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ? ಅದನ್ನೇ ಪ್ರಸ್ತಾಪ ಮಾಡಿರೋದು. 5,495 ಕೋಟಿ ರೂಪಾಯಿ ಪ್ಲಸ್ 6,000 ಕೋಟಿ ರೂಪಾಯಿ, 11,495 ಕೋಟಿ 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿದೆ. ತಗೊಳ್ರಿ, ಒತ್ತಾಯ ಮಾಡ್ರಿ. ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ ಹೋಗಿ, ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ. ಅದು ಹೇಳಕ್ಕೆ ಅದು ಹೇಳ್ಬಾರ್ದ? ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಸುಮ್ಮನೆ ಕೂತಿರ್ಬೇಕ? ದಿಸ್ ಇಸ್ ನಂಬರ್ 1. ನಂಬರ್ 2, ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ, ಇವರೇ ಕೇಂದ್ರದ ಬಜೆಟ್ ನಲ್ಲಿ 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವರೇ. 5,300 ಕೋಟಿ ಅಲ್ಲ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಬಜೆಟ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘ ನಮಸ್ಕಾರ ಅಂತ ಹೇಳಿದವರು ಇವರೇ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಮಾಡ್ತಾರೆ ಅಂತ ಹೇಳಿದವರು ಇವರೇ. ಇದನ್ನ ಹೇಳಿದ್ರೆ ಯಾಕೆ ಕೋಪ? ಯಾಕೆ ನಿಮ್ಗೆ? ನೀವು ಹೇಳಿದಿರಪ್ಪ, ಇವತ್ತವರೆಗೂ ಒಂದು ಪೈಸೆನೂ ಕೊಟ್ಟಿಲ್ಲ. 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ನೀವು ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡಬಹುದು. ಅವ್ರ ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡ್ಬೋದು. ಅದಿದೆಯಂತೆ ಇಲ್ವಾ? ನಾನೇ ಓದಿದ್ದೇನೆ. ಇದೆಯಾ? ಈ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್ ನೋಡಿ. ನಾನು ಹೇಳೋ ಸುಳ್ಳ? ಇದೆಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದಾರೆ. ಇಡೀ ದೇಶದ ರಾಜ್ಯದ ಜನರು ಗೊತ್ತಾಗ್ಬಿಡ್ತದೆ ಅಂತೇಳಿ ನೀವು ಪ್ಲಕಾರ್ಡ್ ಹಿಡ್ಕೊ ಬಂದ್ರೆ, ನೀವು ಇದು ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕದ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ಲ ಇದು? ನೋಡಿ, ನಿಮಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ ದಿ ಯೂನಿಯನ್ ಬಜೆಟ್ ಆಫ್ 22-23 ಪ್ಯಾರಾ 29 of Union Finance Minister Nirmala Sitharaman in her budget speech as announced as in the page ನೋಡಿ, in the drought prone central region of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. This is the budget speech of Srimati Nirmala Sitharaman. ಇದನ್ನ ಬೊಮ್ಮಾಯಿ ಸೇರಿಸಿದ್ರು. ಆಮೇಲೆ ಬೊಮ್ಮಾಯಿ ಸ್ಪೀಚ್ ಅಲ್ಲಿ ಪ್ಯಾರಾ ನಂಬರ್, ಪೇಜ್ ನಂಬರ್, ಇದು ಬೇಕಾದ್ರೆ ನೋಡಿ. ಇದನ್ನ ಪ್ಯಾರಾ ನಂಬರ್ 39, ಪೇಜ್ ನಂಬರ್ 10. ಅದಿಲ್ವಾ ಬಜೆಟ್ ಪುಸ್ತಕ? ಅಲ್ಲಲ್ಲ, ಬಸವರಾಜ ಬೊಮ್ಮಾಯಿ. ನಾನೇನು ಬೇರೆ ಏನು ಹೇಳೇ ಇಲ್ಲ. ಅವ್ರು ಹೇಳಿರೋದನ್ನೇ ರಿಪೀಟ್ ಮಾಡಿದ್ದೀನಿ ಅಷ್ಟೇ.
are angry. So, ನಿಮ್ಮ ಬಾಯಿನಲ್ಲೇ ಹೇಳಿರೋದು ಅದನ್ನ ಹೇಳಿದ್ರೆ ಪ್ರಕಾರ ಹಿಡ್ಕೊ ಬರ್ತೀರಾ, ಬಾಯ್ಕಾಟ್ ಮಾಡ್ತೀರಾ, ವಾಕೌಟ್ ಮಾಡ್ತೀರಾ? It is not against the democracy. Is it not against the parliamentary system of governance? This is what they have done today.